ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಟೊವಿನೋ ಥಾಮಸ್ ಅಭಿನಯದ ಮಲಯಾಳಂನ ನರಿವೆಟ್ಟ ಅನ್ನೋ ಸೂಪರ್ ಹಿಟ್ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ. ಈ ಮೂವಿಯ ಒನ್ಲೈನ್ ಸ್ಟೋರಿ ಏನಪ್ಪಾ ಅಂದ್ರೆ, ಕೆಲವು ಪೊಲೀಸರು ಈ ಕಥೆಯ ನಾಯಕನನ್ನ ಒಂದು ಕೊಲೆ ಕೇಸ್ ಮೇಲೆ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಅಷ್ಟಕ್ಕೂ ನಾಯಕನಾಗಿ ಅವನು ಕೊಲೆ ಮಾಡೋಕೆ ಕಾರಣ ಏನು, ಕೊಲೆ ಮಾಡಿ ಪೊಲೀಸರಿಂದ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದಿದ್ದು ಯಾಕೆ, ಅಷ್ಟಕ್ಕೂ ಅವನು ಕೊಲೆ ಮಾಡಿದ್ದು ನಿಜಾನ ಅಂತ ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನಲ್ಲಿ ಇಬ್ಬರು ಪೊಲೀಸರು ಒಂದು ಬಸ್ ಒಳಗೆ ಹತ್ತಿ ಯಾರನ್ನೋ ಹುಡುಕ್ತಾ ಇರ್ತಾರೆ. ಆದ್ರೆ ಬಸ್ ಅಲ್ಲಿ ಆ ವ್ಯಕ್ತಿ ಇರಲ್ಲ. ಬಸ್ ಇಂದ ಇಳಿದು ಒಬ್ಬ ಆಟೋದವನ ಬಳಿ ಹೋಗಿ ಅವರು ಹುಡುಕ್ತಿದ್ದ ವ್ಯಕ್ತಿಯ ಫೋಟೋ ತೋರಿಸಿ ಕೇಳಿದಾಗ ಆಟೋದವನು ಆ ವ್ಯಕ್ತಿ ಕಾಡೊಳಗೆ ಹೋಗೋದನ್ನ ನೋಡ್ದೆ ಅಂತ ಹೇಳ್ತಾನೆ. ಅವಾಗ ಅವರು ಅದನ್ನ ಅವರ ಮೇಲಧಿಕಾರಿಗೆ ಹೇಳಿ ಆ ವ್ಯಕ್ತಿಯನ್ನ ಹುಡುಕುತ್ತಾ ಕಾಡೊಳಗೆ ಹೋಗ್ತಾರೆ. ಇಲ್ಲಿ ನಮಗೆ ಗೊತ್ತಾಗುತ್ತೆ ಆ ಪೊಲೀಸರು ಹುಡುಕ್ತಾ ಇರೋದು ಬೇರೆ ಯಾರನ್ನೂ ಅಲ್ಲ, ಈ ಕಥೆಯ ನಾಯಕ ವರ್ಗೀಸ್ನ ಅಂತ. ಈ ಕಡೆ ವರ್ಗೀಸ್ ಒಂದು ಟೆಂಪೋಗೆ ಅಡ್ಡ ಹಾಕಿ ಟೆಂಪೋ ಒಳಗೆ ಕೂತ್ಕೊಂಡು ಹೋಗ್ತಾ ಇರ್ತಾನೆ. ಆದ್ರೆ ಪೊಲೀಸರು ಹಿಂದೆ ಮುಂದೆ ಎಲ್ಲಾ ಕಡೆಯಿಂದ ಬಂದ್ಬಿಡ್ತಾರೆ. ವರ್ಗೀಸ್ ಟೆಂಪೋ ಇಳಿದು ಟೀ ಎಸ್ಟೇಟ್ ಒಳಗೆ ಹೋಗ್ತಾ ಇರ್ತಾನೆ. ಎಲ್ಲಾ ಕಡೆಯಿಂದ ಪೊಲೀಸರು ಬಂದ್ಬಿಡ್ತಾರೆ. ವರ್ಗೀಸ್ ಸ್ವಲ್ಪ ಜನಕ್ಕೆ ಹೊಡೆದು ಎಸ್ಕೇಪ್ ಆಗ್ಬೇಕು ಅಂತ ಅನ್ಕೋತಾನೆ. ಆದ್ರೆ ತುಂಬಾ ಜನ ಪೊಲೀಸರು ಬಂದು ವರ್ಗೀಸ್ಗೆ ಮೂರ್ಛೆ ತಪ್ಪೋ ಹಾಗೆ ಚೆನ್ನಾಗಿ ಹೊಡಿತಾರೆ. ಆಮೇಲೆ ವರ್ಗೀಸ್ನ ಒಂದು ಗೋಡೌನ್ ಒಳಗೆ ಎಳ್ಕೊಂಡು ಹೋಗ್ತಾ ಇರ್ತಾರೆ. ಇವಾಗ ಕತೆ 2 ವರ್ಷದ ಹಿಂದಕ್ಕೆ ಹೋಗುತ್ತೆ. ಕಾಡಲ್ಲಿ ಒಂದು ಬುಡಕಟ್ಟು ಜನಾಂಗ ಗುಡಿಸಲು ಹಾಕೊಂಡು ಜೀವನ ಮಾಡ್ತಾ ಇರ್ತಾರೆ. ಅಲ್ಲಿರೋ ಜನರು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಜೀವನ ಸಾಗಿಸ್ತಾ ಇರ್ತಾರೆ. ಹೀಗಿದ್ದಾಗ ಒಂದು ದಿನ ಅಲ್ಲಿದ್ದ ಒಂದು ಚಿಕ್ಕ ಹುಡುಗಿಗೆ ಮತ್ತೆ ಆ ಹುಡುಗಿಯ ಮನೆ ಪಕ್ಕದ ಮಕ್ಕಳಿಗೆ ಜಗಳ ಆಗುತ್ತೆ. ಚಿಕ್ಕ ಮಕ್ಕಳು ಜೊತೆಗೆ ಅವ್ರ ತಂದೆ ತಾಯಿ ಕೂಡ ಜಗಳ ಆಡ್ತಾ ಇರ್ತಾರೆ. ಅವಾಗ ಅಲ್ಲಿಗೆ ಅಡಿಯಾರ್ ತಮ್ಮಿ ಅನ್ನೋ ವ್ಯಕ್ತಿ ಬಂದು ಅವರನ್ನ ಸಮಾಧಾನ ಮಾಡ್ತಾನೆ. ಅಡಿಯಾರ್ ತಮ್ಮಿ ಮರಕ್ಕೆ ಹತ್ತಿ ಜೇನು ಕೀಳೋ ಕೆಲಸ ಮಾಡ್ತಾ ಇರ್ತಾನೆ. ಅವನು ಕಷ್ಟಪಟ್ಟು ಜೇನು ಕಿತ್ತರೂ ಅವನಿಗೆ ಸರಿಯಾಗಿ ದುಡ್ಡು ಕೊಡ್ತಾ ಇರಲ್ಲ. ಹೀಗಿದ್ದಾಗ ಒಂದಿನ ಅಡಿಯಾರ್ ತಮ್ಮಿ ಒಂದು ಅಡಿಕೆಯ ತೋಟದಲ್ಲಿ ಬರುವಾಗ ಕೆಳಗೆ 2 ಅಡಿಕೆ ಕಾಯಿಗಳು ಬಿದ್ದಿರ್ತಾವೆ. ಅದನ್ನ ಎತ್ಕೊಂಡು ಹೋಗ್ತಾ ಇರ್ತಾನೆ. ಅದನ್ನ ನೋಡಿದ ಓನರ್ ಅಡಿಯಾರ್ ತಮ್ಮಿ ಕಳ್ತನ ಮಾಡ್ತಿದ್ದಾನೆ ಅಂತ ಹೇಳಿ ಅವನಿಗೆ ಹೊಡೆದು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಪೊಲೀಸ್ ಜಮೀನ್ ಓನರ್ಗೆ 2 ಅಡಿಕೆಯ ದುಡ್ಡು ಕೊಟ್ಟು ಕೇಸ್ ಎಲ್ಲ ಬೇಡ ಅಂತ ಹೇಳ್ತಾರೆ. ಆದ್ರೆ ಜಮೀನ್ ಓನರ್ ಕೇಸ್ ಹಾಕ್ಲೇಬೇಕು ಅಂತ ಹೇಳ್ತಾ ಇರ್ತಾನೆ. ಅವಾಗ ಪೊಲೀಸ್ ಅಡಿಯಾರ್ ತಮ್ಮಿ ಹತ್ರ ಅವರು ನಿನ್ಗೆ ಹೊಡೆದ್ರ ಅಂತ ಕೇಳ್ತಾನೆ. ಆದ್ರೆ ಅಡಿಯಾರ್ ತಮ್ಮಿ ಏನನ್ನೂ ಹೇಳಲ್ಲ. ಅವಾಗ ಪೊಲೀಸ್ ತಮ್ಮಿ ಮೇಲೆ ಕೇಸ್ ಹಾಕಿದ್ರೆ ಮೆಡಿಕಲ್ ಚೆಕಪ್ ಮಾಡ್ತಾರೆ. ಅದ್ರಲ್ಲಿ ನೀವು ಹೊಡೆದಿದ್ದೀರಾ ಅಂತ ಗೊತ್ತಾದ್ರೆ ನಿಮ್ಮನ್ನ ಒಳಗೆ ಹಾಕ್ತೀವಿ ಅಂತ ಹೇಳ್ತಾನೆ. ಅದಕ್ಕೆ ಜಮೀನ್ ಓನರ್ ಕೇಸ್ ಏನು ಬೇಡ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಆ ಬುಡಕಟ್ಟು ಜನಾಂಗದ ಮುಖ್ಯಸ್ಥೆ ಆಗಿದ್ದ ಶಾಂತಿ ಅನ್ನೋ ಮಹಿಳೆ ಬಂದು ಅಡಿಯಾರ್ ತಮ್ಮಿನ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಇವಾಗ ಶಾಂತಿ ಎಲ್ಲಾ ಜನರಿಗೂ ಅವರಿಗೆ ಜಾಗ ಬೇಕು ಅಂದ್ರೆ ಅವರು ತಿರುವನಂತಪುರಂಗೆ ಹೋಗಿ ಹೋರಾಟ ಮಾಡ್ಲೇಬೇಕು. ಈ ಕಾಡಲ್ಲಿ ಇದ್ರೆ ಯಾರು ಕೆಲ್ಸ ಕೊಡಲ್ಲ, ತಿನ್ನೋಕೆ ಅನ್ನ ಕೂಡ ಸಿಗಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಎಲ್ರು ಶಾಂತಿ ಮಾತಿಗೆ ಒಪ್ಕೋತಾರೆ. ಅಲ್ಲಿಗೆ ಸೀನ್ ಕಟ್ ಆಗಿ ಕತೆ ಪ್ರೆಸೆಂಟ್ಗೆ ಬರುತ್ತೆ. ವರ್ಗೀಸ್ಗೆ ಎಚ್ಚರ ಆಗುತ್ತೆ. ವರ್ಗೀಸ್ ಬ್ಯಾಗ್ ಅಲ್ಲಿ ಏನಿದೆ ಅಂತ ಪೊಲೀಸರು ಚೆಕ್ ಮಾಡುವಾಗ ಅವರಿಗೆ ಒಂದು 4 ಪೇಪರ್ ಸಿಗುತ್ತೆ. ಅದನ್ನ ನೋಡಿ ಪೊಲೀಸರು ಗಾಬರಿ ಆಗ್ತಾರೆ. ಹಾಗೆ ಕತೆ ಮತ್ತೆ ಕೆಲವು ತಿಂಗಳುಗಳ ಹಿಂದಕ್ಕೆ ಹೋಗುತ್ತೆ. ವರ್ಗೀಸ್ ಮತ್ತೆ ಅವನ ಫ್ರೆಂಡ್ ಇಬ್ಬರು ಸೆಕ್ರೆಟರಿಸ್ಟ್ ಆಗ್ಬೇಕು ಅಂತ ಎಕ್ಸಾಮ್ ಬರ್ದಿರ್ತಾರೆ. ಆದರೆ ಆ ಕೆಲಸಕ್ಕೆ ಜಾಸ್ತಿ ಜನನ್ನ ಗವರ್ನಮೆಂಟ್ ಹೈಯರ್ ಮಾಡ್ತಾ ಇರಲ್ಲ. ಅದಕ್ಕೆ ವಾರಕ್ಕೆ ಒಂದ್ಸಲ ಇವ್ರು ಮತ್ತೆ ಇವ್ ರೀತಿ ಕೆಲವು ಮಂದಿ ತಿರುವನಂತಪುರಂಗೆ ಹೋಗಿ ಪ್ರೊಟೆಸ್ಟ್ ಮಾಡಿ ಬರ್ತಾ ಇರ್ತಾರೆ. ಅದಕ್ಕೆ ವರ್ಗೀಸ್ ಅವನ ಫ್ರೆಂಡ್ಗೆ ಈ ರೀತಿ ಸೈಲೆಂಟ್ ಆಗಿ ಪ್ರೊಟೆಸ್ಟ್ ಮಾಡಿದ್ರೆ ಏನು ಯೂಸ್ ಇಲ್ಲ, ಸೂಸೈಡ್ ಮಾಡೋ ತರ ನಾಟಕ ಮಾಡಿದ್ರೆ ಅಟೆನ್ಷನ್ ಸಿಗುತ್ತೆ ಅಂತ ಹೇಳ್ತಾ ಇರ್ತಾನೆ. ವರ್ಗೀಸ್ಗೆ ಕಾನ್ಸ್ಟೇಬಲ್ ಆಗಿ ಕೆಲಸ ಸಿಕ್ಕಿರುತ್ತೆ. ಆದರೆ ಅವನಿಗೆ SI ಆಗ್ಬೇಕು ಅಂತ ಆಸೆ ಇರುತ್ತೆ. ಅದಕ್ಕೆ ಕಾನ್ಸ್ಟೇಬಲ್ ಕೆಲಸಕ್ಕೆ ಹೋಗ್ತಾ ಇರಲ್ಲ. ಮಾರನೇ ದಿನ ವರ್ಗೀಸ್ ಅವನು ಪ್ರೀತಿ ಮಾಡ್ತಿದ್ದ ಹುಡುಗಿ ನ್ಯಾನ್ಸಿನ ಹೋಗಿ ಭೇಟಿ ಆಗ್ತಾನೆ. ಅವಳು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ಕೊಂಡಿರ್ತಾಳೆ. ಅವ್ರ ಮನೆಯಲ್ಲಿ ಅವಳಿಗೆ ಮದುವೆ ಆಗೋಕೆ ಗಂಡನ್ನ ನೋಡ್ತಾ ಇರ್ತಾರೆ. ಅದಕ್ಕೆ ನ್ಯಾನ್ಸಿ ವರ್ಗೀಸ್ಗೆ ಸಿಕ್ಕಿದ ಕೆಲಸ ಮಾಡ್ಕೊಂಡು ಬೇಗ ಸೆಟಲ್ ಆಗಿ ಅವರ ಮನೆಗೆ ಬಂದು ಮಾತಾಡೋಕೆ ಹೇಳ್ತಾಳೆ. ಆದ್ರೆ ವರ್ಗೀಸ್ ಗೊತ್ತಲ್ಲ, ಅವನು ಸಿಗೋ ಕೆಲಸ ಎಲ್ಲ ಮಾಡೋಕ್ ಇಷ್ಟ ಇಲ್ಲ. ಆದ್ರೆ ಅಸಿಸ್ಟೆಂಟ್ ಸೆಕ್ರೆಟರಿಷ್ಟೇ ಆಗ್ಬೇಕು ಅಂತ ಆಸೆ. ವರ್ಗೀಸ್ ನ್ಯಾನ್ಸಿ ಜೊತೆ ಮಾತಾಡ್ಕೊಂಡು ಮನೆಗೆ ಹೋಗ್ತಾನೆ. ವರ್ಗೀಸ್ಗೆ ತಂದೆ ಇರಲ್ಲ, ತಾಯಿ ಇರ್ತಾರೆ. ತಾಯಿ ಟೈಲರಿಂಗ್ ಕೆಲಸ ಮಾಡ್ಕೊಂಡು ವರ್ಗೀಸ್ನ ಸಾಕ್ತಾ ಮನೇನ ನೋಡ್ಕೋತಾ ಇರ್ತಾರೆ. ಅವತ್ತು ವರ್ಗೀಸ್ನ ಮನೆಗೆ ಅವನ ಅಂಕಲ್ ಬೆನ್ನಿ ಬರ್ತಾರೆ. ಅವರೇ ವರ್ಗೀಸ್ ಅವರ ಜಮೀನಿನಲ್ಲಿ ಬಾಳೆ ಗಿಡವನ್ನು ಹಾಕಿರ್ತಾರೆ. ಯಾಕಂದ್ರೆ ವರ್ಗೀಸ್ಗೆ ಫಾರ್ಮಿಂಗ್ ನ ಗಂಧ ಗಾಳಿಯೂ ಕೂಡ ಗೊತ್ತಿರಲ್ಲ. ಮಾರನೇ ದಿನ ವರ್ಗೀಸ್ ನ್ಯಾನ್ಸಿ ಬಳಿ ಹೋಗಿ ಅವಳ ಬಳಿನೇ ದುಡ್ಡು ಕೇಳ್ತಾನೆ. ಅವಳು ದುಡ್ಡಿಲ್ಲದೆ ಅವಳ ಚಿಕ್ಕ ವಯಸ್ಸಿನ ಚೈನ್ ಕೊಟ್ಟು ಕಳಿಸ್ತಾಳೆ. ವರ್ಗೀಸ್ ನ್ಯಾನ್ಸಿ ದುಡ್ಡಲ್ಲೇ ಜೀವನ ಸಾಗಿಸ್ತಾ ಇರ್ತಾನೆ. ಹೀಗಿದ್ದಾಗ ನ್ಯಾನ್ಸಿ ಅವಳ ಮನೆಯಲ್ಲಿ ವರ್ಗೀಸ್ ಬಗ್ಗೆ ಹೇಳ್ತಾಳೆ. ಅದಕ್ಕೆ ನ್ಯಾನ್ಸಿ ಅಪ್ಪ ಮತ್ತೆ ಚಿಕ್ಕಪ್ಪ ವರ್ಗೀಸ್ನ ಅವರ ಟಿಂಬರ್ ಫ್ಯಾಕ್ಟರಿಗೆ ಕರೆಸ್ತಾರೆ. ವರ್ಗೀಸ್ ಜೊತೆ ಅವನ ಬೆನ್ನಿ ಅಂಕಲ್ ಕೂಡ ಹೋಗ್ತಾರೆ.
ಅಲ್ಲಿ ನ್ಯಾನ್ಸಿ ತಂದೆ ವರ್ಗೀಸ್ಗೆ ಯಾವುದೇ ಕೆಲಸ ಇಲ್ಲದ ಕಾರಣ ನ್ಯಾನ್ಸಿನ ಅವನಿಗೆ ಮದುವೆ ಮಾಡಿ ಕೊಡೋಕೆ ಆಗಲ್ಲ ಅಂತ ತುಂಬಾ ಅವಮಾನ ಮಾಡಿ ಕಳಿಸ್ತಾರೆ. ಅಲ್ಲಿಂದ ವರ್ಗೀಸ್ ಮತ್ತೆ ಬೆನ್ನಿ ವಾಪಸ್ ಮನೆಗೆ ಬಂದಾಗ ವರ್ಗೀಸ್ಗೆ ಒಂದು ಲೆಟರ್ ಬಂದಿರುತ್ತೆ. ಕಾನ್ಸ್ಟೇಬಲ್ ಕೆಲಸ ಸಿಕ್ಕಿರುತ್ತೆ. ಆದರೆ ವರ್ಗೀಸ್ ಆ ಕೆಲಸಕ್ಕೂ ಹೋಗಲ್ಲ ಅಂತ ಹೇಳ್ತಾನೆ. ವರ್ಗೀಸ್ ತಾಯಿಗಂತೂ ವರ್ಗೀಸ್ ಆಡ್ತಿರೋ ರೀತಿ ನೋಡಿ ತುಂಬಾ ಬೇಜಾರಾಗ್ತಾ ಇರುತ್ತೆ. ವರ್ಗೀಸ್ಗೆ ಕೆಲಸ ಸಿಕ್ಕಿದ್ರು ಅವನು ಅದಕ್ಕೆ ಹೋಗಲ್ಲ ಅಂತ ಇದ್ದಾನೆ ಅಂತ ನ್ಯಾನ್ಸಿಗೆ ಗೊತ್ತಾಗುತ್ತೆ. ಅದಕ್ಕೆ ಅವಳು ವರ್ಗೀಸಿಂದ ಸ್ವಲ್ಪ ದಿನ ದೂರ ಇರಬೇಕು ಅಂತ ಅನ್ಕೋತಾಳೆ. ಆದ್ರೆ ಅವಳು ವರ್ಗೀಸ್ನ ಬಿಟ್ಟು ಬೇರೆ ಯಾರನ್ನು ಮದುವೆ ಕೂಡ ಆಗಲ್ಲ ಅಂತ ವರ್ಗೀಸ್ಗೆ ಹೇಳ್ತಾಳೆ. ನ್ಯಾನ್ಸಿನು ವರ್ಗೀಸಿಂದ ದೂರ ಹೋಗಿದ್ಕೆ ವರ್ಗೀಸ್ಗೆ ಬೇಜಾರಾಗಿ ಆಗಿದ್ದಾಗ್ಲಿ ಅಂತ ಕಾನ್ಸ್ಟೇಬಲ್ ಆಗಿ ಜಾಯ್ನ್ ಆಗ್ತಾನೆ. ಇವಾಗ ವರ್ಗೀಸ್ ಬೇರೆ ಕಾನ್ಸ್ಟೇಬಲ್ಸ್ ಜೊತೆ ಒಂದು ಪ್ರೊಟೆಸ್ಟ್ ನ ನಿಲ್ಸೋಕೆ ಹೋಗಿರ್ತಾನೆ. ಅಲ್ಲಿ ವರ್ಗೀಸ್ ಒಬ್ಬ ಪ್ರೊಟೆಸ್ಟ್ ಮಾಡ್ತಿದ್ದ ವಯಸ್ಸಾದ ವ್ಯಕ್ತಿ ಮೇಲೆ ಕೈ ಮಾಡಿಬಿಡ್ತಾನೆ. ಅದನ್ನ ನೋಡಿದ ವರ್ಗೀಸ್ ನ ಮೇಲಧಿಕಾರಿ ವರ್ಗೀಸ್ಗೆ ಬೈದು ಇನ್ನೊಂದ್ಸಲ ಈ ರೀತಿ ಮಾಡಿದ್ರೆ ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಅಲ್ಲಿಗೆ ಬಶೀರ್ ಅನ್ನೋ ಇನ್ನೊಬ್ಬ ಪೊಲೀಸ್ ಬಂದು ಅವನ ಮೇಲಧಿಕಾರಿನ ಸಮಾಧಾನ ಮಾಡಿ ವರ್ಗೀಸ್ ನ ಹೋಗಿ ಜೀಪ್ ಅಲ್ಲಿ ಕೂತ್ಕೊಳ್ಳೋಕೆ ಹೇಳ್ತಾನೆ. ಬಶೀರ್ ಒಂದ್ ರೀತಿ ವರ್ಗೀಸ್ಗೆ ಅಣ್ಣ ಇದ್ದ ಹಾಗೆ. ನೈಟ್ ಎಲ್ರು ಕ್ಯಾಂಪ್ ಅಲ್ಲಿ ಇದ್ದಾಗ ವರ್ಗೀಸ್ SI ಎಕ್ಸಾಮ್ಗೆ ಓದ್ಕೋತಾ ಇರ್ತಾನೆ. ಅಲ್ಲಿಗೆ ಬಶೀರ್ ಬಂದು ವರ್ಗೀಸ್ ಜೊತೆ ಮಾತಾಡ್ತಾ ಪೊಲೀಸರ ಜೊತೆ ಹೇಗಿರ್ಬೇಕು ಅಂತ ಹೇಳ್ತಾ ಮೋಟಿವೇಟ್ ಮಾಡ್ತಾ ಇರ್ತಾನೆ. ಮಾರನೇ ದಿನ ಊಟ ಮಾಡೋವಾಗ ವರ್ಗೀಸ್ನ ಕೊಬ್ಬು ಇಳಿಸೋಕೆ ಅಂತ ಕೆಲವು ಪೊಲೀಸರು ನೀರ್ ತಂದ್ಕೊಡು, ಬಾಳೆಹಣ್ಣು ತಂದ್ಕೊಡು ಅಂತ ರೇಗಿಸ್ತಾ ಇರ್ತಾರೆ. ಬಶೀರ್ ಅವ್ರಿಗೆಲ್ಲ ಬೈದು ವರ್ಗೀಸ್ನ ಸಮಾಧಾನ ಮಾಡ್ತಾನೆ. ಅವಾಗ ಅವರ ಮೇಲಧಿಕಾರಿ ಬಂದು 35 ಜನ ಕಾನ್ಸ್ಟೇಬಲ್ಸ್ ನ ಲಿಸ್ಟ್ ಕೊಟ್ಟು ಆ ಲಿಸ್ಟ್ ಅಲ್ಲಿ ಇರೋರೆಲ್ರು ಕಾಡಲ್ಲಿ ನಡೀತಾ ಇರೋ ಪ್ರೊಟೆಸ್ಟ್ ನಿಲ್ಸೋಕೆ ಹೋಗ್ಬೇಕು ಅಂತ ಹೇಳ್ತಾರೆ. ಅದ್ರಲ್ಲಿ ವರ್ಗೀಸ್ ಹೆಸರೇ ಲಿಸ್ಟ್ ಅಲ್ಲಿ ಟಾಪ್ ಅಲ್ಲಿ ಇರುತ್ತೆ. ವರ್ಗೀಸ್ ಬಶೀರ್ ಹತ್ರ ಹೇಗಾದ್ರೂ ಮಾಡಿ ಆ ಲಿಸ್ಟ್ ಇಂದ ಅವನ ಹೆಸರನ್ನ ತೆಗೆದು ಹಾಕೋಕೆ ಹೇಳ್ತಾನೆ. ಬಶೀರ್ ಹೋಗಿ ಮೇಲಧಿಕಾರಿ ಜೊತೆ ಮಾತಾಡೋಕೆ ಹೇಳ್ತಾನೆ. ವರ್ಗೀಸ್ ಹೋಗಿ ಮೇಲಧಿಕಾರಿಗಳ ಜೊತೆ ಮಾತಾಡಿದ್ರು ಏನು ಯೂಸ್ ಆಗಲ್ಲ. ಕಡೆಗೆ ವರ್ಗೀಸ್ ಕೂಡ ಬೇರೆ ಕಾನ್ಸ್ಟೇಬಲ್ಸ್ ಜೊತೆಗೆ ಕಾಡಿಗೆ ಹೋಗ್ತಾನೆ. ಹೋಗುವಾಗ ಬಸ್ ಅಲ್ಲಿ ವರ್ಗೀಸ್ಗೆ ರೇಗಿಸ್ತಿದ್ದ ಪೊಲೀಸರು ಎಣ್ಣೆ ಎಲ್ಲ ಕುಡಿತಾ ಇರ್ತಾರೆ. ಇವಾಗ ಎಲ್ರು ಕಾಡಿನ ಜಾಗಕ್ಕೆ ಬರ್ತಾರೆ. ಅಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ದ ಜನ ಬೇರೆ ಯಾರು ಅಲ್ಲ, ನಾವು ಆಲ್ರೆಡಿ ನೋಡಿರೋ ಅಡಿಯಾರ್ ತಮ್ಮಿ ಮತ್ತೆ ಶಾಂತಿ ಇರೋ ಬುಡಕಟ್ಟು ಜನಾಂಗ. ಇವರು 2 ವರ್ಷದ ಹಿಂದೆ ತಿರುವನಂತಪುರಂಗೆ ಹೋಗಿ ಪ್ರೊಟೆಸ್ಟ್ ಮಾಡ್ಬೇಕು ಅನ್ಕೊಂಡು ಅಲ್ಲಿಗೆ ಹೋಗಿ ಪ್ರೊಟೆಸ್ಟ್ ಮಾಡಿರ್ತಾರೆ. ಅದಕ್ಕೆ ಮಣಿದ ಸರ್ಕಾರ ಖುದ್ದಾಗಿ CM ಬಂದು ಎಲ್ಲರಿಗೂ ಇರೋದಕ್ಕೆ ಶಾಶ್ವತ ಜಾಗ ಕೊಡೋದಾಗಿ ಹೇಳಿ ಅವರನ್ನ ಕಳಿಸಿರ್ತಾರೆ. ಅದು ಆಗಿ 2 ವರ್ಷ ಆಗಿದ್ರು ಇವರಿಗೆ ಯಾವುದೇ ಜಾಗ ಕೊಟ್ಟಿರಲ್ಲ. ಅದಕ್ಕೆ ಆ ಬುಡಕಟ್ಟು ಜನಾಂಗದವರು ಅವರು ಇದ್ದ ಜಾಗದ ಸುತ್ತ ಬೇಲಿ ಹಾಕೊಂಡು ವೆಲ್ ಆರ್ಗನೈಸ್ಡ್ ಆಗಿ ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ. ಆಲ್ರೆಡಿ ಪ್ರೊಟೆಸ್ಟ್ ಶುರುವಾಗಿ 37 ದಿನ ಆಗಿರುತ್ತೆ. ಆ ಕ್ರೌಡ್ ನ ಕಂಟ್ರೋಲ್ ಮಾಡೋಕೆ ಇವಾಗ ವರ್ಗೀಸ್ ಜೊತೆ ಪೊಲೀಸರು ಬಂದಿರ್ತಾರೆ. ಆ ಪೊಲೀಸರಿಗೆಲ್ಲ ಮೇಲಧಿಕಾರಿ ಅಂದ್ರೆ DIG ರಘುರಾಮ್. ಅವನ ನೇತೃತ್ವದಲ್ಲಿ ಆ ಪ್ರೊಟೆಸ್ಟ್ ನ ನಿಲ್ಲಿಸೋ ಕೆಲಸ ಶುರು ಆಗಿರುತ್ತೆ. ಅಲ್ಲಿ ಗಲಾಟೆ ಆಗದ ಹಾಗೆ ಕೂಡ ಅವನೇನ್ ನೋಡ್ಕೋಬೇಕಿರುತ್ತೆ. ಹೀಗಿದ್ದಾಗ ವರ್ಗೀಸ್ ಬಂದು 1 ದಿನದ ನಂತರ ವರ್ಗೀಸ್ ಆ ಊರಿನ ಬಾಗಿಲ ಬಳಿ ನಿಂತಿದ್ದಾಗ ಅಡಿಯಾರ್ ತಮ್ಮಿಯ ನಾಯಿ ವರ್ಗೀಸ್ ನ ನೋಡಿ ಬೊಗಳ್ತಾ ಇರುತ್ತೆ. ವರ್ಗೀಸ್ ಸುಮ್ನೆ ಇರದೆ ಲಾಠಿ ತಗೊಂಡು ಅದಕ್ಕೆ ಹೊಡೆಯೋಕೆ ಹೋಗ್ತಾನೆ. ವರ್ಗೀಸ್ ಗೇಟ್ ದಾಟಿ ಊರಿನ ಒಳಗೆ ಹೋಗ್ಬಿಡ್ತಾನೆ. ಅದನ್ನ ನೋಡಿ ಅಡಿಯಾರ್ ತಮ್ಮಿ ಬಂದು ವರ್ಗೀಸ್ ಜೊತೆ ಜಗಳ ಆಡ್ತಾ ಇರ್ತಾನೆ. ಇಬ್ರು ಕಿತ್ತಾಡ್ತಾ ಇರ್ತಾರೆ. ಅದನ್ನ ನೋಡಿ ಪೊಲೀಸರು ಬಂದು ವರ್ಗೀಸ್ ನ ಗೇಟ್ ಇಂದ ಈಚೆ ಎಳ್ಕೊಂಡು ಹೋಗ್ತಾರೆ. DIG ವರ್ಗೀಸ್ಗೆ ಬೈತಾರೆ. ಅವರಿಗೆ ಗೇಟ್ ದಾಟಿ ಊರೊಳಗೆ ಹೋಗೋಕೆ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಕತೆ ಪ್ರೆಸೆಂಟ್ ಗೆ ಬರುತ್ತೆ. ವರ್ಗೀಸ್ ನ ಚೇರ್ ಮೇಲೆ ಕೂರಿಸಿ ಅವನಿಗೆ ಒಂದು ಬಂದೂಕು ತೋರಿಸಿ ಅದೇ ಗನ್ನಿಂದ ಬಂದ ಬುಲೆಟ್ ಅಡಿಯಾರ್ ತಮ್ಮಿನ ಕೊಲೆ ಮಾಡಿರೋದು. ಅಡಿಯಾರ್ ತಮ್ಮಿನ ಯಾಕೆ ಕೊಲೆ ಮಾಡಿದೆ ಅಂತ ವರ್ಗೀಸ್ ಬಳಿ ಕೇಳ್ತಾ ಇರ್ತಾರೆ. ಅವಾಗ ವರ್ಗೀಸ್ ಅದು ನನ್ನ ಬಂದೂಕೆ, ಅಡಿಯಾರ್ ತಮ್ಮಿನ ನಾನೇ ಕೊಲೆ ಮಾಡಿದ್ದು, ನನ್ ಜೊತೆ ಇನ್ನೊಬ್ರು ಇದ್ರು ಅಂತ ಹೇಳ್ತಾನೆ. ಮತ್ತೆ ಕತೆ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ವರ್ಗೀಸ್ ಮತ್ತೆ ಬಶೀರ್ ಕಾಫಿ ಕುಡಿತಾ ಇರ್ತಾರೆ. ವರ್ಗೀಸ್ ಬಶೀರ್ಗೆ ನನ್ ಕೈಲಿ ಇಲ್ಲಿ ಇರೋಕೆ ಆಗ್ತಾ ಇಲ್ಲ, ನಾನು ಇಲ್ಲಿಂದ ಹೋಗ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅವಾಗ ಬಶೀರ್ ವರ್ಗೀಸ್ಗೆ ಸಮಾಧಾನ ಮಾಡಿ ನೀನು ಇಲ್ಲಿಂದ ಹೋಗುವಾಗ ಕೆಲಸ ಮುಗಿಸಿ ಹೋಗ್ತಾ ಇದ್ದೀನಿ ಅನ್ನೋ ಖುಷಿಯಲ್ಲೇ ಹೋಗ್ತೀಯಾ ಅಂತ ಹೇಳ್ತಾನೆ. ಮಾರನೇ ದಿನ ಮಿನಿಸ್ಟರ್ ಪ್ರೊಟೆಸ್ಟರ್ಸ್ ಜೊತೆ ಮಾತಾಡೋಕೆ ಬರ್ತಾರೆ. ಮಿನಿಸ್ಟರ್ ಏನೇ ಹೇಳಿದ್ರು ಶಾಂತಿ ಮತ್ತೆ ಅವಳ ಕಡೆ ಅವರು ಅವರಿಗೆ ಜಾಗ ಕೊಡುವವರೆಗೂ ಅವರು ಎಲ್ಲಿಗೂ ಹೋಗೋದಿಲ್ಲ ಅಂತ ಹೇಳಿ ಅಲ್ಲಿಂದ ಎದ್ದು ಹೋಗ್ತಾರೆ. ಆ ದಿನ ರಾತ್ರಿ ಕಾಡಿನ ಜನರು ಹಬ್ಬ ಮಾಡ್ತಾ ಇದ್ರೆ ಈ ಕಡೆ ಕೆಲವು ಪೊಲೀಸರು ಕಾಡಿನ ಜನರು ಕುಡಿಯೋ ನೀರನ್ನ ಗಲೀಜು ಮಾಡಿಬಿಡ್ತಾರೆ. ಅದನ್ನ ವರ್ಗೀಸ್ ನೋಡಿ ಬಶೀರ್ಗೆ ಹೇಳ್ತಾನೆ. ನೀರು ಗಲೀಜು ಆಗಿರೋದು ಗೊತ್ತಾಗಿ ಕಾಡಿನ ಜನರು ಬಂದು DIG ಹತ್ರ ಕೇಳಿದ್ರೆ ಅವನು ನಮ್ ಕಡೆಯವರೆಲ್ಲ ಮಾಡಿರೋದು ಅಂತ ಕೊಬ್ಬಿನಿಂದ ಮಾತಾಡ್ತಾನೆ. ಆ ರೀತಿ ಮಾಡೋಕೆ DIGನೇ ಅವನ ಕಡೆಯವರಿಗೆ ಹೇಳಿರ್ತಾನೆ. ಇದ್ರಿಂದ ಆದ್ರೂ ಅವರು ಜಾಗ ಖಾಲಿ ಮಾಡ್ಕೊಂಡು ಹೋಗ್ತಾರೆ ಅಂತ. ಮಾರನೇ ದಿನ ಪೊಲೀಸರ ಗುಂಪಿಗೆ ಕಮಾಂಡೋಗಳ ಹಾಸ್ ಟೀಮ್ ಬರುತ್ತೆ. ಅವರು ಬಂದು ಆ ಕಾಡಿನ ಜನರ ಜೊತೆ ಮಾವೋವಾದಿಗಳ ಜನರು ಸೇರ್ಕೊಂಡು ಈ ಪ್ರೊಟೆಸ್ಟ್ ನ ನಡೆಸ್ತಾ ಇದ್ದಾರೆ, ಅವರನ್ನ ಹುಡುಕ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ 4 ಜನರ 3 ಟೀಮ್ ಆಗಿ ಕಾಡನ್ನ ಸರ್ಚ್ ಮಾಡೋಕೆ ಹೋಗ್ತಾರೆ. ಅದ್ರಲ್ಲಿ ಒಂದು ಟೀಮ್ ಅಲ್ಲಿ ವರ್ಗೀಸ್, ಬಶೀರ್ ಮತ್ತೆ 2 ಕಮಾಂಡೋ ಇರ್ತಾರೆ.
ಸ್ವಲ್ಪ ದೂರ ಹೋದ್ಮೇಲೆ ಬಶೀರ್ ಮತ್ತೆ ದೇವ ಅನ್ನೋ ಕಮಾಂಡೋ ಒಂದ್ ಕಡೆ ಹೋಗ್ತಾರೆ. ವರ್ಗೀಸ್ ಮತ್ತೆ ಇನ್ನೊಬ್ಬ ತಮಿಳ್ ಕಮಾಂಡೋ ಇನ್ನೊಂದ್ ಕಡೆ ಹೋಗ್ತಾರೆ. ಅಲ್ಲಿ ವರ್ಗೀಸ್ಗೆ ಒಂದು ಟೆಂಟ್ ಕಾಣಿಸುತ್ತೆ. ಅಲ್ಲಿಗೆ ಹೋಗಿ ನೋಡಿದ್ರೆ ಮೂಟೆಯಲ್ಲಿ ಅಕ್ಕಿ, ಹೆಸರು ಕಾಳು ಇರ್ತಾವೆ. ಅವನು ಅವರ ಆಫೀಸರ್ಸ್ಗೆ ವಾಕಿ ಟಾಕಿಯಲ್ಲಿ ಏನು ವೆಪನ್ ಸಿಕ್ಕಿಲ್ಲ, ಎಲ್ಲ ಕ್ಲಿಯರ್ ಆಗಿದೆ ಅಂತ ಹೇಳ್ತಾನೆ. ಆಮೇಲೆ ಅಲ್ಲಿಂದ ಸಂಜೆ ಆಯ್ತು ಅಂತ ವಾಪಸ್ ಕ್ಯಾಂಪ್ಗೆ ಹೋಗ್ತಾರೆ. ಕ್ಯಾಂಪ್ ಅಲ್ಲಿ ವರ್ಗೀಸ್ ಬಂದು ಮಲಿಕೋತಾನೆ. ಪಕ್ಕದಲ್ಲಿ ನೋಡಿದ್ರೆ ಬಶೀರ್ ಇರಲ್ಲ. ಬೆಳಿಗ್ಗೆ ಆದ್ರೂ ಬಶೀರ್ ಬಂದಿರಲ್ಲ. ಅದನ್ನು ನೋಡಿ ವರ್ಗೀಸ್ ಕಂಟ್ರೋಲ್ ರೂಮ್ಗೆ ಹೋಗಿ ಬಶೀರ್ ಜೊತೆ ಕಮ್ಯುನಿಕೇಟ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಬಶೀರ್ ವಾಕಿ ಟಾಕಿ ಡಿಸ್ಕನೆಕ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ವರ್ಗೀಸ್ ಡಿಐಜಿ ರಘುರಾಮ್ ಹತ್ರ ಹೋಗಿ ಇದನ್ನ ಹೇಳಿದ್ರೆ ಅವರು ಇನ್ನೂ ಒಂದು ಟೀಮ್ ಬಂದಿಲ್ಲ, ಎಲ್ರಿಗೂ 20 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಬರ್ತಾರೆ ಅಂತ ಹೇಳಿ ವರ್ಗೀಸ್ ನ ಗೇಟ್ ಕಾಯೋ ಕೆಲ್ಸಕ್ಕೆ ಹೋಗು ಅಂತ ಕಳಿಸ್ತಾರೆ. ವರ್ಗೀಸ್ ಗೇಟ್ ನ ಕಾಯ್ತಾ ನಿಂತಿದ್ದಾಗ ಅಲ್ಲಿ ಚಿಕ್ಕ ಮಕ್ಕಳು ಕಿತ್ತಾಡ್ತಾ ಇರ್ತಾರೆ. ಯಾಕಂದ್ರೆ ಒಂದು ಹುಡುಗಿಯ ಕೈಯಲ್ಲಿ ಒಂದು ವಾಕಿ ಟಾಕಿ ಇರುತ್ತೆ. ಚಿಕ್ಕ ಮಕ್ಕಳು ಕಿತ್ತಾಡ್ತಾ ಇರೋದು ನೋಡಿದ ಅಡಿಯರ್ ತಮ್ಮಿ ಚಿಕ್ಕ ಮಕ್ಕಳ ಗಲಾಟೆಯಿಂದ ನಿಲ್ಲಿಸ್ತಾನೆ. ಆ ಚಿಕ್ಕ ಹುಡುಗಿ ಕೈಯಲ್ಲಿ ವಾಕಿ ಟಾಕಿ ಇರೋದ್ನ ವರ್ಗೀಸ್ ನೋಡ್ತಾನೆ. ಗೇಟ್ ಒಳಗೆ ಹೋಗಿ ಅದನ್ನು ಕಿತ್ಕೋಬೇಕು ಅಂತ ಅನ್ಕೋತಾನೆ. ಆದ್ರೆ ಅವರಿಗೆ ಗೇಟ್ ಒಳಗೆ ಹೋಗೋಕೆ ಪರ್ಮಿಷನ್ ಇರಲ್ಲ. ಅದಕ್ಕೆ ಅವನು ಡಿಐಜಿ ರಘುರಾಮ್ ಹತ್ರ ಹೋಗಿ ಈ ವಿಷಯ ಹೇಳ್ತಾನೆ. ಡಿಐಜಿ ಹೇಗಾದ್ರೂ ಮಾಡಿ ಯಾರಿಗೂ ಗೊತ್ತಾಗದ ಹಾಗೆ ಅಡಿಯರ್ ತಮ್ಮಿನ ಕರ್ಕೊಂಡ್ ಬರೋಕೆ ಹೇಳ್ತಾನೆ. ವರ್ಗೀಸ್ ಮತ್ತೆ ಗೇಟ್ ಹತ್ರ ಹೋಗಿ ಆ ಚಿಕ್ಕ ಹುಡುಗಿಗೆ ಒಂದು ಸೇಬು ಹಣ್ಣಿನ ಆಸೆ ತೋರಿಸಿ ಆ ಹುಡುಗಿನ ಗೇಟ್ ಇಂದ ಈಚೆ ಕರ್ಕೊತಾನೆ. ಅದನ್ನು ನೋಡಿದ ಅಡಿಯರ್ ತಮ್ಮಿ ಗೇಟ್ ಇಂದ ಈಚೆ ಓಡಿ ಬರ್ತಾನೆ. ಇದನ್ನೇ ಕಾಯ್ತಿದ್ದ ವರ್ಗೀಸ್ ಆ ಚಿಕ್ಕ ಹುಡುಗಿಯನ್ನ ಬಿಟ್ಟು ಅಡಿಯರ್ ತಮ್ಮಿಗೆ ಹೊಡೆದು ಡಿಐಜಿ ಬಳಿಗೆ ಕರ್ಕೊಂಡು ಹೋಗ್ತಾನೆ. ಡಿಐಜಿ ಕಮಾಂಡೋಗಳಿಗೆ ಅಡಿಯರ್ ತಮ್ಮಿಗೆ ಹೊಡೆದು ವಾಕಿ ಟಾಕಿ ಎಲ್ಲಿ ಸಿಕ್ತು ಅಂತ ಬಾಯಿ ಬಿಡಿಸೋಕೆ ಹೇಳ್ತಾರೆ. ಜೊತೆಗೆ ಬಶೀರ್ ಮತ್ತೆ ಕಮಾಂಡೋಗೆ ಏನ್ ಮಾಡಿದೆ ಅಂತ ಕೇಳ್ತಾರೆ. ಅಡಿಯರ್ ತಮ್ಮಿ ಅವನಿಗೆ ಏನೋ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಕಮಾಂಡೋ ಸಿಕ್ಕಿದ್ದಾರೆ ಅಂತ ನ್ಯೂಸ್ ಬರುತ್ತೆ. ನೋಡಿದ್ರೆ ಕಮಾಂಡೋಗೆ ಏಟಾಗಿ ಸ್ಟ್ರೆಚರ್ ಮೇಲೆ ಅವನನ್ನ ಒಂದು ಟೆಂಟ್ ಒಳಗೆ ಕರ್ಕೊಂಡು ಹೋಗ್ತಾರೆ. ಅದನ್ನು ನೋಡಿದ ಡಿಐಜಿ ವರ್ಗೀಸ್ಗೆ ಅಡಿಯರ್ ತಮ್ಮಿನ ಯಾರಿಗೂ ಗೊತ್ತಾಗದ ಹಾಗೆ ವಾಪಸ್ ಊರಿನ ಒಳಗೆ ಬಿಡೋಕೆ ಹೇಳ್ತಾನೆ. ಈ ಕಡೆ ಕಮಾಂಡೋ ಮಾತ್ರ ಸಿಕ್ಕಿರ್ತಾನೆ, ಬಶೀರ್ ಇನ್ನೂ ಸಿಕ್ಕಿರಲ್ಲ. ಅದಕ್ಕೆ ವರ್ಗೀಸ್ ಅಡಿಯರ್ ತಮ್ಮಿ ಕೈಲಿ ಬಾಯಿ ಬಿಡಿಸೋಣ ಅಂತ ಹೇಳ್ತಾನೆ. ಅವಾಗ ಡಿಐಜಿ ರಘುರಾಮ್, ನಮಗೆ ಊರವರ ಮೇಲೆ ಕೈ ಮಾಡೋಕೆ ಪರ್ಮಿಷನ್ ಇಲ್ಲ, ಇದು ಗವರ್ನಮೆಂಟ್ ಆರ್ಡರ್. ಇವಾಗ ಬಶೀರ್ನ ಹುಡುಕೋಕೆ ಒಂದು ಸರ್ಚಿಂಗ್ ಟೀಮ್ ನ ಕಳಿಸ್ತಾ ಇದ್ದೀನಿ, ನೀನು ಹೋಗಿ ಅವರ ಜೊತೆ ಜಾಯ್ನ್ ಆಗಿ ಬಶೀರ್ನ ಹುಡುಕೋಗು ಅಂತ ಹೇಳ್ತಾನೆ. ವರ್ಗೀಸ್ ಕೂಡ ಸರ್ಚಿಂಗ್ ಟೀಮ್ ಜೊತೆ ಬಶೀರ್ನ ಹುಡುಕೋಕೆ ಕಾಡೊಳಗೆ ಹೋಗ್ತಾನೆ. ಅಲ್ಲಿ ನೀರು ಹರಿಯೋ ಜಾಗದಲ್ಲಿ ಅವನಿಗೆ ಬಶೀರ್ನ ಟೋಪಿ ಸಿಗುತ್ತೆ. ಅಲ್ಲೇ ಹಿಂದೆ ತಿರುಗಿ ನೋಡಿದರೆ ಬಶೀರ್ನ ಸಾಯಿಸಿ ಒಂದು ಚೇರಿಗೆ ಕಟ್ಟಾಕಿರ್ತಾರೆ. ಅದನ್ನು ನೋಡಿ ವರ್ಗೀಸ್ ತುಂಬಾ ಅಳ್ತಾನೆ. ಬಶೀರ್ನ ಮಾವವಾದಿಗಳ ಜೊತೆ ಸೇರಿ ಊರಿನವರೇ ಕೊಲೆ ಮಾಡಿರೋದು ಅಂತ ರಘುರಾಮ್ ಪ್ರೆಸ್ ಅವರಿಗೆ ಸ್ಟೇಟ್ಮೆಂಟ್ ಕೊಡ್ತಾನೆ. ಮತ್ತೆ ಅಲ್ಲಿಗೆ ಮಿನಿಸ್ಟರ್ ಬರ್ತಾನೆ. ಅವಾಗ ಶಾಂತಿ, ಬಶೀರ್ನ ಅವರು ಕೊಲೆ ಮಾಡಿಲ್ಲ, ಅವರಿಗೂ ಮಾವವಾದಿಗಳಿಗೂ ಯಾವುದೇ ಸಂಬಂಧ ಕೂಡ ಇಲ್ಲ, ಮತ್ತೆ ಅವರಿಗೆ ಜಾಗ ಸಿಗೋವರೆಗೂ ಅವರು ಆ ಜಾಗವನ್ನು ಬಿಟ್ಟು ಹೋಗೋದಿಲ್ಲ ಅಂತ ಹೇಳ್ತಾಳೆ. ಮಾರನೇ ದಿನ ಬೆಳಿಗ್ಗೆ ಮತ್ತೆ ಒಂದು ಪೊಲೀಸರ ವ್ಯಾನ್ ಬರುತ್ತೆ. ತುಂಬಾ ಜನ ಪೊಲೀಸರು ಬರ್ತಾರೆ. ವರ್ಗೀಸ್ ಡಿಐಜಿ ಹತ್ರ ಹೋಗಿ ಬಶೀರ್ ಸತ್ತಿರೋದಿಕ್ಕೆ ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ಡಿಐಜಿ, ಮೊದಲು ನಾವು ಇಲ್ಲಿ ಗಲಾಟೆ ಆಗೋದೇ ಇರೋ ರೀತಿ ನೋಡ್ಕೋಬೇಕು, ಇಲ್ಲಿನ ಪ್ರೊಟೆಸ್ಟ್ ನಿಲ್ಲಿಸಬೇಕು, ಆಮೇಲೆ ಮಾತ್ರ ನಾವು ಇನ್ವೆಸ್ಟಿಗೇಷನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬಹುದು ಅಂತ ಹೇಳ್ತಾನೆ. ಇದನ್ನ ಕೇಳಿದ ವರ್ಗೀಸ್ ಇಂಜುರಿ ಆಗಿದ್ದ ಕಮಾಂಡೋ ಇದ್ದ ಟೆಂಟ್ ಒಳಗೆ ಹೋಗ್ತಾನೆ. ಕಮಾಂಡೋ ಬಳಿ ಇರಬೇಕಾಗಿದ್ದ ಒಂದು ಚಾಕು ಬಶೀರ್ ಡೆಡ್ ಬಾಡಿ ಹತ್ರ ಸಿಕ್ಕಿರುತ್ತೆ. ಅದನ್ನು ವರ್ಗೀಸ್ ಕಮಾಂಡೋಗೆ ತೋರಿಸಿ, ಈ ಚಾಕು ಹೇಗೆ ಬಶೀರ್ ಡೆಡ್ ಬಾಡಿ ಹತ್ರ ಬಂತು ಅಂತ ಕೇಳ್ತಾನೆ. ಅವಾಗ ಆ ಕಮಾಂಡೋ ವರ್ಗೀಸ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಇವಾಗ ವರ್ಗೀಸ್ಗೆ ಗೊತ್ತಾಗುತ್ತೆ ಬಶೀರ್ನ ಕೊಲೆ ಮಾಡಿರೋದು ಆ ಕಮಾಂಡೋನೇ ಅಂತ. ಮತ್ತೆ ಆ ಕಮಾಂಡೋಗೆ ಯಾವುದೇ ರೀತಿ ಇಂಜುರಿ ಕೂಡ ಆಗಿರಲ್ಲ, ಅವನು ನಾಟಕ ಮಾಡ್ತಾ ಇರ್ತಾನೆ ಅಷ್ಟೇ. ಇವಾಗ ವರ್ಗೀಸ್ಗೆ ಮತ್ತೆ ಕಮಾಂಡೋಗೂ ಜಗಳ ಆಗುತ್ತೆ. ವರ್ಗೀಸ್ ಹೇಗೋ ಕಷ್ಟಪಟ್ಟು ಆ ಕಮಾಂಡೋ ಕೈಲಿಂದ ತಪ್ಪಿಸ್ಕೊಂಡು ಡಿಐಜಿ ಬಳಿ ಓಡೋಗ್ತಾನೆ. ವರ್ಗೀಸ್ ಡಿಐಜಿಗೆ ಬಶೀರ್ನ ಕೊಲೆ ಮಾಡಿರೋದು ಕಮಾಂಡೋನೆ, ಅದಕ್ಕೂ ಊರಿನವರಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಾನೆ. ಡಿಐಜಿ ವರ್ಗೀಸ್ನ ಒಂದು ವ್ಯಾನ್ ಒಳಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿಗೆ ಸ್ವಲ್ಪ ಜನ ಕಮಾಂಡೋಗಳು ಬರ್ತಾರೆ. ಇಲ್ಲಿ ವರ್ಗೀಸ್ಗೆ ಗೊತ್ತಾಗುತ್ತೆ ಬಶೀರ್ನ ಕೊಲೆ ಮಾಡೋಕೆ ಕಮಾಂಡೋಗೆ ಆರ್ಡರ್ ಕೊಟ್ಟಿರೋದು ಡಿಐಜಿನೇ ಅಂತ. ಡಿಐಜಿಗೆ ಆ ಪ್ರೊಟೆಕ್ಟ್ ನಿಲ್ಸೋಕೆ ಮೇಲಧಿಕಾರಿಗಳಿಂದ ತುಂಬಾ ಪ್ರೆಷರ್ ಇರುತ್ತೆ. ಅದಕ್ಕೆ ಡಿಐಜಿ ಒಂದು ಪ್ಲಾನ್ ಮಾಡ್ತಾನೆ. ಜನಗಳ ದೃಷ್ಟಿಯಲ್ಲಿ ಆ ಊರಿನ ಜನರನ್ನು ಕೆಟ್ಟದಾಗಿ ತೋರಿಸೋಕೆ ಒಬ್ಬ ಪೊಲೀಸ್ನ ಕೊಲೆ ಮಾಡಿ ಅದನ್ನ ಊರಿನ ಜನಗಳ ಮೇಲೆ ಹಾಕ್ಬೇಕು ಅಂತ ಪ್ಲಾನ್ ಮಾಡ್ತಾನೆ. ಇದರಿಂದ ಆ ಊರಿನ ಜನಗಳು ಕೆಟ್ಟ ರೀತಿಯಲ್ಲಿ ಕಾಣ್ತಾರೆ, ಮತ್ತೆ ಗವರ್ನಮೆಂಟ್ ಇಮೇಜ್ ಹಾಳಾಗೋದಿಲ್ಲ ಅಂತ ಡಿಐಜಿ ಅನ್ಕೋತಾನೆ. ಅದಕ್ಕೋಸ್ಕರ ಅವನು ವರ್ಗೀಸ್ನೇ ಕೊಲೆ ಮಾಡ್ಬೇಕು ಅಂತ ಪ್ಲಾನ್ ಮಾಡಿರ್ತಾನೆ.
ಅದೃಷ್ಟವಶಾತ್ ವರ್ಗೀಸ್ ಬೇರೆ ಕಮಾಂಡೋ ಜೊತೆ ಹೋಗಿದ್ಕೆ ಬದುಕಿ ಉಳಿದಿರ್ತಾನೆ. ಇದನ್ನೆಲ್ಲ ಇವಾಗ ಡಿಐಜಿ ವರ್ಗೀಸ್ಗೆ ಹೇಳಿ ವರ್ಗೀಸ್ಗೆ ಹೊಡೆದು ಬಾಯಿ ಮುಚ್ಕೊಂಡು ಇರ್ಲಿಲ್ಲ ಅಂದ್ರೆ ಅವನನ್ನು ಕೊಲೆ ಮಾಡೋದಾಗಿ ಎದುರಿಸ್ತಾನೆ. ಇವಾಗ ಕತೆ ಮತ್ತೆ ಪ್ರೆಸೆಂಟ್ ಗೆ ಬರುತ್ತೆ. ಗೋಡೌನ್ಗೆ ಇವಾಗ ಡಿಐಜಿ ಬರ್ತಾನೆ. ಡಿಐಜಿ ನ ನೋಡಿದಾಗ ಮತ್ತೆ ಫ್ಲಾಶ್ ಬ್ಯಾಕ್ ನೆನಪಾಗುತ್ತೆ. ವ್ಯಾನ್ ಒಳಗೆ ಡಿಐಜಿ ಎಲ್ಲಾ ವಿಷಯ ಹೇಳಿ ಈಚೆ ಹೋಗ್ತಾನೆ. ಒಬ್ಬ ಕಮಾಂಡೋ ವರ್ಗೀಸ್ಗೆ ಮೂರ್ಛೆ ತಪ್ಪೋ ಹಾಗೆ ಹೊಡೆದ್ ಬಿಡ್ತಾನೆ. ವರ್ಗೀಸ್ ಮೂರ್ಛೆ ತಪ್ಪಿ ಕೆಳಗೆ ಬೀಳ್ತಾನೆ. ಈ ಕಡೆ ಡಿಐಜಿ ಎಲ್ಲಾ ಪೊಲೀಸರನ್ನ ಗೇಟ್ ಹತ್ರ ಕರ್ಕೊಂಡೋಗಿ ನಿಂತ್ಕೋತಾನೆ. ಅದನ್ನ ನೋಡಿದ ಊರಿನ ಜನರು ಕೋಲು ಬಿಲ್ಲು ಬಾಣ ಎಲ್ಲಾ ಇಟ್ಕೊಂಡ್ ಬಂದು ಗೇಟ್ ಹತ್ರ ನಿಂತ್ಕೋತಾರೆ. ಡಿಐಜಿ ಮೈಕಲ್ಲಿ ಇವಾಗ ನಮ್ಮ ಪೊಲೀಸರು ಗುಡಿಸಲುಗಳನ್ನ ಬೀಳಿಸ್ತಾರೆ, ಅವರಿಗೆ ಸಹಕರಿಸಿ ಅಂತ ಹೇಳ್ತಾನೆ. ಹಾಗೆ ಹೇಳಿ 2 ಸೆಕೆಂಡ್ಗೆ ಪೊಲೀಸರಿಗೆ ಚಾರ್ಜ್ ಮಾಡೋಕೆ ಆದೇಶ ಕೊಡ್ತಾನೆ. ಎಲ್ಲಾ ಪೊಲೀಸರು ಊರಿನವರ ಮೇಲೆ ಅಟ್ಯಾಕ್ ಮಾಡೋಕೆ ಹೋಗ್ತಾರೆ. ಊರಿನವರು ಪೊಲೀಸರ ಕೈಲಿ ಒದೆ ತಿಂದು ಓಡೋಗ್ತಾ ಇರ್ತಾರೆ. ಅವಾಗ ಅಡಿಯರ್ ತಮ್ಮಿ ಇಲ್ಲಿಂದ ಓಡೋಗಿ ಎಲ್ ಜೀವನ ಮಾಡೋದು, ಬದುಕುದ್ರೆ ಇಲ್ಲೇ ಬದುಕೋಣ, ಸತ್ರೆ ಇಲ್ಲೇ ಸಾಯೋಣ ಅಂತ ಹೇಳ್ತಾನೆ. ಮತ್ತೆ ಎಲ್ಲಾ ಜನಗಳು ಪೊಲೀಸರ ಮೇಲೆ ಮುಗಿ ಬೀಳ್ತಾರೆ. ಪೊಲೀಸರಿಗೂ ಊರಿನವರಿಗೂ ದೊಡ್ಡ ಜಗಳ ಶುರು ಆಗುತ್ತೆ. ಈ ಕಡೆ ವರ್ಗೀಸ್ಗೆ ಎಚ್ಚರ ಆಗುತ್ತೆ. ವರ್ಗೀಸ್ ಈಚೆ ಬಂದು ನೋಡಿದ್ರೆ ಪೊಲೀಸರು ಊರಿನವರನ್ನ ಚೆನ್ನಾಗಿ ಹೊಡಿತಾ ಇರ್ತಾರೆ. ವರ್ಗೀಸ್ ಕೈಲಿ ಡಿಐಜಿ ಬಂದೂಕು ಕೊಟ್ಟು ತಲೆಗೆ ಹೆಲ್ಮೆಟ್ ಹಾಕಿ ಊರೊಳಗೆ ಕಳಿಸ್ತಾರೆ. ವರ್ಗೀಸ್ ಹೋಗಿ ಪೊಲೀಸರಿಗೆ ಹೊಡೆದು ಊರಿನವರನ್ನ ಕಾಪಾಡೋಕೆ ಟ್ರೈ ಮಾಡ್ತಾ ಇರ್ತಾನೆ. ಅವಾಗ ಡಿಐಜಿ ಪೊಲೀಸರಿಗೆ ಫೈರ್ ಮಾಡೋಕೆ ಹೇಳ್ತಾನೆ. ಪೊಲೀಸರು ಫೈರಿಂಗ್ ಶುರು ಮಾಡ್ತಾರೆ. ಊರವರೆಲ್ಲ ಓಡೋಕೆ ಶುರು ಮಾಡ್ತಾರೆ. ಆದ್ರೆ ಅಡಿಯರ್ ತಮ್ಮಿನ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಜೊತೆಗೆ 5 ಜನ ಊರಿನವರನ್ನು ಸಾಯಿಸ್ತಾರೆ. ಅದರಲ್ಲಿ ವಾಕಿ ಟಾಕಿ ಇಟ್ಕೊಂಡಿದ್ದ ಚಿಕ್ಕ ಹುಡುಗಿ ಕೂಡ ಸತ್ತೋಗ್ತಾಳೆ. ಕಡೆಗೆ ಪೊಲೀಸರು ಶಾಂತಿ ಮತ್ತೆ ಊರಿನವರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಸತ್ತಿದ್ದ 6 ಜನರಲ್ಲಿ ಅಡಿಯಾರ್ ತಮ್ಮಿ ಮಾತ್ರ ಸತ್ತಿರೋದು ಅಂತ ಪ್ರೆಸ್ ಅವ್ರಿಗೆ ಹೇಳ್ತಾರೆ. ಕಡೆಗೆ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಗವರ್ನಮೆಂಟ್ ಇಮೇಜ್ ಕೂಡ ಹಾಳಾಗಲ್ಲ. ಕಾಡಿಗೆ ಬಂದಿದ್ದ ಪೊಲೀಸರೆಲ್ಲ ವಾಪಸ್ ಹೋಗ್ತಾರೆ. ಆದ್ರೆ ವರ್ಗೀಸ್ಗೆ ಮಾತ್ರ ರಾತ್ರಿ ಹೊತ್ತು ನಿದ್ದೆನೆ ಬರ್ತಾ ಇರಲ್ಲ. ಅಲ್ಲಿ ನಡೆದಿದ್ದ ಎಲ್ಲಾ ವಿಷಯವನ್ನು ವರ್ಗೀಸ್ ಹೋಗಿ ನ್ಯಾನ್ಸಿಗೆ ಹೇಳ್ತಾನೆ. ಅದಕ್ಕೆ ನ್ಯಾನ್ಸಿ ವರ್ಗೀಸ್ಗೆ ಡಿಪಾರ್ಟ್ಮೆಂಟ್ ವಿರುದ್ಧ ಫೈಟ್ ಮಾಡೋಕೆ ಹೇಳ್ತಾಳೆ. ಏನೇ ಆದ್ರೂ ಅವಳು ಅವನ ಜೊತೆ ನಿಲ್ಲೋದಾಗಿ ಹೇಳ್ತಾಳೆ. ನ್ಯಾನ್ಸಿ ಹೇಳಿದ ಹಾಗೆ ವರ್ಗೀಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೇನೆ ಪೊಲೀಸರಿಗೇನೆ ಕಂಪ್ಲೇಂಟ್ ಕೊಡ್ತಾನೆ. ಆದರೆ ಅದರಿಂದ ಏನು ಯೂಸ್ ಆಗಲ್ಲ. ಪೊಲೀಸರು ಮತ್ತೆ ವರ್ಗೀಸ್ಗೆ ವಾರ್ನಿಂಗ್ ಕೊಟ್ಟು ಕಳಿಸ್ತಾರೆ. ಇದು ನಡೆದಿರೋ ಕತೆ. ಇವಾಗ ಪ್ರೆಸೆಂಟ್ ಅಲ್ಲಿ ಡಿಐಜಿ ವರ್ಗೀಸ್ಗೆ ನೀನು ನಿನ್ನ ಫೈಟ್ ನ ಸೋತೋದೆ ಅಂತ ಹೇಳ್ತಾನೆ. ಅದನ್ನ ಕೇಳಿ ವರ್ಗೀಸ್ ಸ್ಮೈಲ್ ಮಾಡ್ತಾ ನಾನು ಆಲ್ರೆಡಿ ಈ ಫೈಟ್ ನ ಗೆದ್ದಿದ್ದೀನಿ ಅಂತ ಹೇಳ್ತಾನೆ. ಅದು ಹೇಗೆ ಅಂತ ನಮಗೆ ಫ್ಲಾಶ್ ಬ್ಯಾಕ್ ಮುಖಾಂತರ ತೋರಿಸ್ತಾರೆ. ಪೊಲೀಸರು ಮತ್ತೆ ಊರಿನವರು ಜಗಳ ಆಡುವಾಗ ಅದರಲ್ಲಿ 6 ಜನ ಸತ್ತಿರ್ತಾರೆ. ಆದ್ರೆ ಅಡಿಯರ್ ತಮ್ಮಿ ಮಾತ್ರ ಸತ್ತಿರೋದು ಅಂತ ಪೊಲೀಸರು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಇನ್ನು 5 ಜನನ ಡಿಐಜಿ ಗುಂಡಿ ತೆಗೆಸಿ ಗುಂಡಿ ಒಳಗೆ 5 ಬಾಡಿಗಳನ್ನ ಹಾಕಿ ವರ್ಗೀಸ್ ಕೈಲೇ ಬೆಂಕಿ ಹಚ್ಚಿಸಿರ್ತಾರೆ. ಅದರಲ್ಲಿ ಒಂದು ಚಿಕ್ಕ ಹುಡುಗಿ ಕೂಡ ಇರುತ್ತೆ. ವರ್ಗೀಸ್ 5 ಜನರ ಡೀಟೇಲ್ಸ್ ನ ತಗೊಂಡು ಲಾಯರ್ ಜೊತೆ ಹೋಗಿ ಜಡ್ಜ್ ನ ಮೀಟ್ ಮಾಡ್ತಾನೆ. ಜಡ್ಜ್ಗೆ ಎಲ್ಲಾ ವಿಷಯ ಹೇಳ್ತಾನೆ, ಎಲ್ಲ ಡೀಟೇಲ್ಸ್ ಕೊಡ್ತಾನೆ. ಆಮೇಲೆ ಜಡ್ಜ್ ಕೋರ್ಟಿನವರ ಜೊತೆ ಹೋಗಿ 5 ಜನರ ಬಾಡಿಯನ್ನು ಸುಟ್ಟಾಕಿದ್ದ ಸ್ಥಳದಲ್ಲಿ ಗುಂಡಿ ತೆಗೆದು ಮೂಳೆಗಳನ್ನು ಈಚೆ ತೆಗಿತಾರೆ. ಇದರಿಂದ ವರ್ಗೀಸ್ ಹೇಳ್ತಾ ಇರೋದು ನಿಜ ಅಂತ ಜಡ್ಜ್ಗೆ ಗೊತ್ತಾಗುತ್ತೆ. ಇವಾಗ ಪ್ರೊಟೆಸ್ಟ್ ನಡೀತಿದ್ದ ಜಾಗದಲ್ಲಿ ಜಗಳ ಆಗೋಕೆ ಮತ್ತೆ 5 ಜನರ ಸಾವಿಗೆ ಕಾರಣ ಡಿಐಜಿನಿ ಅಂತ ನ್ಯೂಸ್ ಅಲ್ಲೆಲ್ಲ ಬರುತ್ತೆ. ಕತೆ ಮತ್ತೆ ಪ್ರೆಸೆಂಟ್ ಗೆ ಬರುತ್ತೆ. ಡಿಐಜಿನ ಅರೆಸ್ಟ್ ಮಾಡ್ತಾರೆ. ಕಡೆಗೂ ವರ್ಗೀಸ್ ನ ಹೋರಾಟ ಕಂಪ್ಲೀಟ್ ಆಗುತ್ತೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಏನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.